ಈ ಸರ್ಪಸುತ್ತು ಅಥವಾ ಶಿಂಗಲ್ಸ್ ಅಥವಾ ಜಾಸ್ಟರ್ ಒಂದು ವೈರಲ್ ಇನ್ಫೆಕ್ಷನ್. ಇದು ಸೇಮ್ ಆಸ್ ಚಿಕನ್ ಪಾಕ್ಸ್ ವೈರಸ್. ಇದು ಬಹಳ ನೋವಿನ ಕಾಯಿಲೆ ಆಗ್ಬೋದು. ವಾಸಿ ಆದ್ಮೇಲೆ ಕೂಡ ಇದಕ್ಕೆ ನ್ಯೂರಾಲಜಿಕ್ ಪೇನ್ ಅಂದ್ರೆ ನರಗಳ ಪೇನು ಎಷ್ಟೋ ತಿಂಗಳುಗಳ ಕಾಲ ಅಥವಾ ಇವನ್ ವರ್ಷಗಳು ಕೂಡ ಇರ್ಬೋದು. ಈ ಪೋಸ್ಟ್ ಹರ್ಪೆಟಿಕ್ ನ್ಯೂರಾಲಜಿ ಅಂತ ಅದನ್ನ ಕರಿತೀವಿ. ಈ ಹರ್ಪೀಸ್ ಬರ್ದೇ ಇರೋ ತರ ಮಾಡಕ್ಕಾಗತ್ತಾ? ಇದು ಯಾವ ತರ ವ್ಯಾಕ್ಸಿನ್? ಇದು ಎಷ್ಟು ಸಲ ತಗೋಬೇಕು? ಇದರಿಂದ ಏನ್ ಪ್ರಯೋಜನ, ಎಷ್ಟು ಅದರದ ಎಫಿಕಸಿ ಇದೆ, ಅದೆಲ್ಲ ನಾನು ನಿಮಗೆ ತಿಳಿಸ್ತೀನಿ. ನಮಸ್ಕಾರ, ನಾನು ಡಾಕ್ಟರ್ ಡಿ ಎ ಸತೀಶ್, ಸೀನಿಯರ್ ಕನ್ಸಲ್ಟೆಂಟ್ ಡರ್ಮಟಾಲಜಿಸ್ಟ್, ಜಯನಗರಲ್ಲಿ 40 ಬ್ಲಾಕ್ ಅಲ್ಲಿ ಸ್ಕಿನ್ ಕಾಸ್ಮೆಟಿಕ್ ಅಂಡ್ ಇ.ಎನ್.ಟಿ ಕೇರ್ ಸೆಂಟರ್ನಲ್ಲಿ ಕಳೆದ 41 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಿಮಗೆ ಸರ್ಪಸುತ್ತು ಅಥವಾ ಹರ್ಪೀಸ್ ಜಾಸ್ಟರ್ ಅಥವಾ ಶಿಂಗಲ್ಸ್ ಈ ಬಗ್ಗೆ ನೀವು ಬಹಳ ಕೇಳಿರ್ಬೋದು. ಈ ಕಂಡೀಷನ್ಗೆ ಇವಾಗ ಒಂದು ಲಸಿಕೆ ಅಂದರೆ ವ್ಯಾಕ್ಸಿನ್ ಬಂದಿದೆ ಅಂತ ನಿಮ್ಗೆ ಗೊತ್ತಾ? ಸೊ ಈ ಜಾಸ್ಟರ್ ಶಿಂಗಲ್ಸ್ ಸರ್ಪಸುತ್ತಿಗೆ ವ್ಯಾಕ್ಸಿನ್ ಯಾಕೆ ಬೇಕು, ಅದರ ಅವಶ್ಯಕತೆ ಇದೆಯಾ, ಅದನ್ನು ಯಾರು ತಗೋಬಹುದು, ಅದರಿಂದ ಏನು ಪ್ರಯೋಜನ ಅನ್ನೋದನ್ನ ಇವತ್ತು ನಾನು ನಿಮಗೆ ತಿಳಿಸ್ತೀನಿ. ಈ ಸರ್ಪಸುತ್ತು ಅಥವಾ ಶಿಂಗಲ್ಸ್ ಅಥವಾ ಜಾಸ್ಟರ್ ಒಂದು ವೈರಲ್ ಇನ್ಫೆಕ್ಷನ್. ಇದು ಜಾಸ್ಟರ್ ವ್ಯಾರಿಸೆಲ್ಲಾ ಜಾಸ್ಟರ್ ವೈರಸ್ ಇಂದ ಬರುತ್ತೆ. ಇದು ಸೇಮ್ ಆಸ್ ಚಿಕನ್ ಪಾಕ್ಸ್ ವೈರಸ್. ಇದು ಏನಾಗುತ್ತೆ ಅಂದ್ರೆ, ಚಿಕ್ಕ ವಯಸ್ಸಲ್ಲಿ ನಿಮಗೆಲ್ಲ ಚಿಕನ್ ಪಾಕ್ಸ್ ಬಂದಿರುತ್ತೆ. ಆ ವೈರಸ್ಸು ನಮ್ಮ ದೇಹದ ನರಗಳ ಒಳಗೆ ಕೂತಿರುತ್ತೆ, ಅಂದ್ರೆ ನರ್ವ್ ಸೆಲ್ಸ್ ಒಳಗೆ ಕೂತಿರುತ್ತೆ. ಚಿಕನ್ ಪಾಕ್ಸ್ ವಾಸಿ ಆದ್ಮೇಲೆ ಕೂಡ ಅದು ನಮ್ಮ ನರ್ವ್ ಸೆಲ್ಸ್ ಇರುತ್ತೆ. ನಮಗೆ ವಯಸ್ಸಾದ್ಮೇಲೆ ನಮ್ಮ ಬಾಡಿ ಇಮ್ಯುನಿಟಿ ಸ್ವಲ್ಪ ಕಡಿಮೆ ಆದಾಗ ಈ ಚಿಕನ್ ಪಾಕ್ಸ್ ವೈರಸ್ ನಮ್ಮ ದೇಹದ ನರ್ವ್ ಸೆಲ್ಸ್ ಇಂದ ನಮ್ಮ ಚರ್ಮದ ನರಗಳಿಗೆ ಹರ್ಕೊಂಡು ಬಂದು ನಮಗೆ ಈ ಹರ್ಪೀಸ್ ಜಾಸ್ಟರ್ ಅಥವಾ ಶಿಂಗಲ್ಸ್ ಅಥವಾ ಸರ್ಪಸುತ್ತು ಬರುತ್ತೆ. ಈ ಸರ್ಪಸುತ್ತಿನ ಕಾಯಿಲೆ ವಿಪರೀತ ನೋವಿನ ಕಾಯಿಲೆ. ಇದು ದೇಹದ ಯಾವ ಜಾಗಗಳಲ್ಲಿ ಬೇಕಾದ್ರೂ ಬರ್ಬೋದು. ಅಂದ್ರೆ ಆ ನರಗಳ ಮೇಲೆ ಹರ್ಕೊಂಡು ಬರೋದ್ರಿಂದ ಕ್ರೇನಿಯಲ್ ನರ್ವ್ಸ್ ಅಂದ್ರೆ ಎಫೆಕ್ಟ್ ಆದಾಗ, ನಿಮಗೆ ಕಣ್ಣಿನ ನರ ಎಫೆಕ್ಟ್ ಆದಾಗ ಅದಕ್ಕೆ ಆಪ್ಟಾಲ್ಮಿಕ್ ಜಾಸ್ಟರ್ ಅಂತ ಬರೀತೀವಿ. ಆದ್ರೆ ಇದು ಯಾವಾಗ ಬಂದ್ರೂ ಇದು ಬೊಬ್ಬೆಗಳು ಒಂದ್ ಸೈಡಲ್ಲಿ ಮಾತ್ರ ಬರುತ್ತೆ. ಬಲಗಡೆ ಬಂದ್ರೆ ಬಲಗಡೆ ಮಾತ್ರ, ಎಡಗಡೆ ಬಂದ್ರೆ ಎಡಗಡೆ ಮಾತ್ರ. ಈ ಬೊಬ್ಬೆಗಳು ಬರಕ್ ಮುಂಚೆ ಬಂದಾಗ ಅದು ವಾಸಿ ಆದ್ಮೇಲೆ ಕೂಡ ಇದರಲ್ಲಿ ನಿಮಗೆ ನೋವು, ಎಳೆತ, ಉರಿ, ಗುಂಡು ಮನೆದು, ಶಾಕ್ ಲೈಕ್ ಫೀಲಿಂಗು ಇದೆಲ್ಲ ಇರುತ್ತೆ. ಯಾಕೆಂದ್ರೆ ಇದು ನರಗಳ ಎಫೆಕ್ಟ್ ಆಗಿರುತ್ತೆ. ಸೊ ನ್ಯೂರಾಲಜಿಯಾ ಆರ್ ನ್ಯೂರಾಲಜಿಕ್ ಪೇನ್ ನಿಮಗೆ ಬರುತ್ತೆ. ಬಾಡಿ ಮೇಲೆ ಬಂದಾಗ ಇದು ಎದೆ ಮೇಲೆ, ಬೆನ್ನಿನ ಮೇಲೆ, ಹೊಟ್ಟೆಯ ಮೇಲೆ, ಕೈಗಳ ಮೇಲೆ, ಈ ಎಲ್ಲಾ ಜಾಗಗಳಿಗೂ ಬರುತ್ತೆ. ಈ ಸರ್ಪಸುತ್ತಿನ ಕಾಯಿಲೆ ಹರ್ಪೀಸ್ ಜಾಸ್ಟರ್ 50 ವರ್ಷದ ಮೇಲ್ಪಟ್ಟಿನ ಜನಗಳಿಗೆ ಬಂದಾಗ, ಅಂದ್ರೆ ಇದರ ಮೆನ್ ಆರ್ ವುಮೆನ್, ಇದು ಬಹಳ ನೋವಿನ ಕಾಯಿಲೆ ಆಗ್ಬೋದು. ವಾಸಿ ಆದ್ಮೇಲೆ ಕೂಡ ಇದಕ್ಕೆ ನ್ಯೂರಾಲಜಿಕ್ ಪೇನ್ ಅಂದ್ರೆ ನರಗಳ ಪೇನು ಎಷ್ಟೋ ತಿಂಗಳುಗಳ ಕಾಲ ಅಥವಾ ಇವನ್ ವರ್ಷಗಳು ಕೂಡ ಇರ್ಬೋದು. ಈ ಪೋಸ್ಟ್ ಹರ್ಪೆಟಿಕ್ ನ್ಯೂರಾಲಜಿ ಅಂತ ಅದನ್ನ ಕರಿತೀವಿ. ಇದನ್ನ ಪ್ರಿವೆಂಟ್ ಮಾಡೋಕ್ಕಾಗತ್ತಾ? ಈ ಹರ್ಪೀಸ್ ಬರ್ದೇ ಇರೋ ತರ ಮಾಡೋಕ್ಕಾಗತ್ತಾ? ಹೌದು, ಈಗ ಮಾಡೋಕ್ಕಾಗತ್ತೆ. ನೀವು ಇದರಿಂದ ಸಫರ್ ಆಗದೇ ಇರ್ಬೋದು. ನಿಮಗೆ ಈ ಥರ ಸಿವಿಯರ್ ಪೇನ್ ಬಂದು ವರ್ಷಾನುಗಟ್ಟಲೆ ನೀವು ಅನುಭವಿಸ್ಬೇಕಾಗಿಲ್ಲ. ಸೊ ಅದಕ್ಕೆ ಇವಾಗ ಒಂದು ಶಿಂಗಲ್ಸ್ ವ್ಯಾಕ್ಸಿನ್ ಅಥವಾ ಹರ್ಪೀಸ್ ಜಾಸ್ಟರ್ ವ್ಯಾಕ್ಸಿನ್ ಅಂತ ಬಂದಿದೆ. ಈ ಸರ್ಪಸುತ್ತು ಬರ್ದೇ ಇರೋ ಥರ ಮಾಡೋದಕ್ಕೆ ಇರುವ ಲಸಿಕೆ ಅಥವಾ ವ್ಯಾಕ್ಸಿನ್ ಅನ್ನು ಯಾರಿಗೆ ಕೊಡ್ಬೋದು? ಇದು ಯಾವ ಥರ ವ್ಯಾಕ್ಸಿನ್? ಇದು ಎಷ್ಟು ಸಲ ತಗೋಬೇಕು? ಇದರಿಂದ ಏನು ಪ್ರಯೋಜನ, ಎಷ್ಟು ಅದರದ ಎಫಿಕಸಿ ಇದೆ, ಅದೆಲ್ಲ ನಾನು ನಿಮಗೆ ತಿಳಿಸ್ತೀನಿ. ಈ ಕಾಂಪ್ಲಿಕೇಶನ್ಸ್ ಆಫ್ ಹರ್ಪೀಸ್ ಜಾಸ್ಟರ್ ಯೂಶಲಿ ಆಫ್ಟರ್ 50 ಇಯರ್ಸ್ ಬಂದಾಗ ಬರೋದ್ರಿಂದ ಈ ಲಸಿಕೆಯನ್ನ 50 ವರ್ಷದ ಮೇಲ್ಪಟ್ಟ ಇದರ ಗಂಡಸರಿಗಾಗಲಿ ಆರ್ ಹೆಂಗಸರಿಗಾಗಲಿ ಕೊಡೋಕ್ಕೆ ಅಪ್ರೂವಲ್ ಆಗಿದೆ. ಇದನ್ನ 2 ಡೋಸಸ್ ತಗೊಳ್ಬೇಕು. ಅಂದ್ರೆ ನೀವು ಇವಾಗ 1 ಡೋಸ್ ತಗೊಂಡ್ರೆ 2 ಮಂತ್ಸ್ ಅಥವಾ 2 ತಿಂಗಳಿಂದ 6 ತಿಂಗಳ ಒಳಗೆ ನೀವು ಸೆಕೆಂಡ್ ಡೋಸ್ ತಗೋಬೇಕು. ಇದು ನಾನ್ ಲೈವ್ ರಿಕಾಂಬಿಟೆಂಟ್ ವೈರಸ್ ವ್ಯಾಕ್ಸಿನ್. ಸೊ ಇದರಿಂದ ಏನಾದ್ರು ಸೈಡ್ ಎಫೆಕ್ಟ್ ಇದೆಯಾ? ಆ ಇಂಜೆಕ್ಷನ್ ಕೊಟ್ಟಾಗ ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ ಯೂಶಲಿ ಕೈ ಮೇಲೆ ಕೊಡ್ತೀವಿ. ಆ ಜಾಗದಲ್ಲಿ ಸ್ವಲ್ಪ ನೋವು, ಸ್ವೆಲ್ಲಿಂಗ್ ಒಂದಿನ ಇರ್ಬೋದು. ನಿಮಗೆ ಮೈಕೈ ನೋವು, ಸ್ವಲ್ಪ ಜ್ವರ ಬರುತ್ತೆ. ಅದು ಬಿಟ್ಟರೆ ಈ ಲಸಿಕೆಯಿಂದ ನಿಮಗೆ ಮೇಜರ್ ಕಾಂಪ್ಲಿಕೇಶನ್ಸ್ ಏನು ಆಗೋದು. ಸೊ ಇದರಿಂದ ಪ್ರಯೋಜನ ಏನು ಅಂದ್ರೆ, ಇದು ಎಫಿಕಸಿ ಅಬೌಟ್ 90%. ಅಂದ್ರೆ ನಿಮಗೆ ಈ ವ್ಯಾಕ್ಸಿನ್ 2 ಡೋಸಸ್ ತಗೊಂಡ್ಮೇಲೆ ನಿಮಗೆ 90% ಚಾನ್ಸಸ್ ಆಫ್ ಯು ನಾಟ್ ಗೆಟಿಂಗ್
herpes zoster in your life. ಅಂದರೆ ನಿಮಗೆ 9% ಚಾನ್ಸಸ್ ನಿಮಗೆ ಈ herpes zoster ಕಾಯಿಲೆ ಬರಲ್ಲ. ಆವಾಗ ನೀವು ಈ ಸಿವಿಯರ್ ಪೇನ್ನ ಅನುಭವಿಸ್ಬೇಕಾಗುತ್ತೆ. ಅದೇ ಇದರ ಮೇಜರ್ ಅಡ್ವಾಂಟೇಜು. ಇದು 50 ವರ್ಷದ ಮೇಲ್ಪಟ್ಟ ಜನಗಳಿಗೆ ಅಲ್ಲದೇನೆ ಕೆಲವು ಇಮ್ಯುನೋ ಸಪ್ರೆಸ್ಡ್ ಪೇಷಂಟ್ಸ್ ಇರ್ತಾರೆ. ಅಂದರೆ ಕೆಲವು HIV ಪೇಷಂಟ್ಸು, ಕ್ಯಾನ್ಸರ್ ಪೇಷಂಟ್ಸು, ಕೆಲವು ಪೇಷಂಟ್ಗಳು ಬೇರೆ ಕಾಯಿಲೆಗಳಿಗೆ ಇಮ್ಯುನೋ ಸಪ್ರೆಸಿವ್ ಡ್ರಗ್ಸ್ ಅಂದರೆ ನಮ್ಮ ದೇಹದ ಇಮ್ಯುನಿಟಿ ಸಪ್ರೆಸ್ ಮಾಡೋ ಅಂಥ ಔಷಧಿಗಳನ್ನು ತಗೋತಾ ಇರ್ತಾರೆ. ಅವರು ಕೂಡ ಈ ವ್ಯಾಕ್ಸಿನ್ನ ಕೊಡ್ಬೋದು. ಆವಾಗ 18 ಇಯರ್ಸ್ ಅಂಡ್ ಅಬೌವ್ 18 ವರ್ಷದ ಮೇಲ್ಪಟ್ಟಿನ ಯಾರಿಗೆ ಬೇಕಾದ್ರೂ ಈ ವ್ಯಾಕ್ಸಿನು ಸಿಮಿಲರ್ 2 ಡೋಸಸ್ ಕೊಡ್ತಾರೆ. ಸೊ ಇವಾಗ ನೀವು herpes zoster ಬರ್ದಿರೋ ಥರ ಮಾಡಬೇಕಾದ್ರೆ ನೀವು 50 ವರ್ಷದ ಮೇಲ್ಪಟ್ಟಿನವರಾಗಿದ್ದರೆ ಈ ವ್ಯಾಕ್ಸಿನ್ನ ತಗೊಳ್ಳಿ. ಇದರಿಂದ ಖಂಡಿತ ನಿಮಗೆ ಪ್ರಯೋಜನ ಆಗುತ್ತೆ. ಈ ವ್ಯಾಕ್ಸಿನ್ನ ಬೇರೆ ವ್ಯಾಕ್ಸಿನ್, ಅಡಲ್ಟ್ ವ್ಯಾಕ್ಸಿನ್ಗಳ ಜೊತೆಗೆ ನೀವು ನ್ಯೂಮೋಕಾಕಲ್ ವ್ಯಾಕ್ಸಿನ್ ಆಗಲಿ ಅಥವಾ ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ಆಗಲಿ ತಗೊಳ್ಬೇಕು ಅಂತಿದ್ರೆ ಆ ವ್ಯಾಕ್ಸಿನ್ ಜೊತೆಗೆ ಈ ವ್ಯಾಕ್ಸಿನ್ ಕೂಡ ನೀವು ತಗೊಳ್ಬೇಕು. ಒಂದು 1 or 2 ಡೇಸ್ ಗ್ಯಾಪಲ್ಲಿ ಕೂಡ ಅದನ್ನು ಡಿಫರೆಂಟ್ ಸೈಟ್ಸ್, ನೀವು ಬಲಗಡೆ ತಗೊಂಡಿದ್ರೆ ಎಡಗಡೆ, ಆ ಥರ ಡಿಫರೆಂಟ್ ಏರಿಯಾಸಲ್ಲಿ ಕೂಡ ಈ ವ್ಯಾಕ್ಸಿನ್ನ ತಗೊಳ್ಳಿ.